ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿಯ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ ಅವರ ಸುಪುತ್ರಿ ನಂದಾ ಜೊತೆ ಡಿಸಿಸಿ ಬ್ಯಾಂಕ್ ಕಲಬುರಗಿಯ ಮಾಜಿ ಅಧ್ಯಕ್ಷರಾದ ಸೋಮಶೇಖರ್ ಗೋನಾಯಕ್ ಅವರ ಸುಪುತ್ರ ಚೇತನ್ ಗೋನಾಯಕ್ ಅವರ ಮದುವೆ ಸಮಾರಂಭವು ಡಿಸೆಂಬರ್ 7ರ ರವಿವಾರದಂದು ಕಲಬುರಗಿ ನಗರದ ಜಸ್ಟ್ ಕ್ಲಬ್ನಲ್ಲಿ ಅದ್ಧೂರಿಯಾಗಿ ಜರುಗಿತು. ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ ಅವರ ಸುಪುತ್ರಿಯ ಮದುವೆ ಸಮಾರಂಭವು ಅದ್ಧೂರಿಯಾಗಿ ನಡೆಯಿತು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ ಅವರ ಸುಪುತ್ರಿ ನಂದಾ ಹಾಗೂ ಡಿಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಸೋಮಶೇಖರ್ ಗೋನಾಯಕ್ ಅವರ ಸುಪುತ್ರ ಚೇತನ್ ಗೋನಾಯಕ್ ಅವರ ಮದುವೆ ಸಮಾರಂಭವು ಕಲಬುರಗಿ ನಗರದ ನಾಗನಹಳ್ಳಿ ಹತ್ತಿರ ಇರುವ ಜಸ್ಟ್ ಕ್ಲಬ್ ಮೈದಾನದಲ್ಲಿ ದಿನಾಂಕ 7ನೇ ಡಿಸೆಂಬರ್ 2025ರ ರವಿವಾರದಂದು ಅದ್ಧೂರಿಯಾಗಿ ನಡೆಯಿತು. ಈ ಮದುವೆ ಸಮಾರಂಭದಲ್ಲಿ ರಾಜಕೀಯ ಗಣ್ಯಾತಿ ಗಣ್ಯರು ಹಾಗೂ ವಿವಿಧ ಮಠಾಧೀಶರು ಸೇರಿದಂತೆ ಹಲವು ಜನರು ಭಾಗವಹಿಸಿ ವಧುವರರಿಗೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಶ್ರೀದೇವಿ ನೀಲಕಂಠರಾವ್ ಎಸ್ ಮುಲ್ಗೆ ದಂಪತಿಗಳು, ವಿಜಯಲಕ್ಷ್ಮಿ ಸೋಮಶೇಖರ್ ಗೋನಾಯಕ್ ದಂಪತಿಗಳು ಸೇರಿದಂತೆ ಜಗದೇವಿ ಭೀಮಾಶಂಕರ್ ಮುಲ್ಗೆ, ಸುನಂದಾ ಪ್ರಿಯಾಂಕಾ ಕಲ್ಯಾಣರಾವ್ ಎಸ್ ಮುಲ್ಗೆ, ಪ್ರಭಾವತಿ ಬಾಬುರಾವ್ ಬಿ ಪಾಟೀಲ್, ಜ್ಯೋತಿ ಶರಣಬಸಪ್ಪ ಜಿ ಕಣ್ಣಿ, ಚಿರಂಜೀವಿ ಸತೀಶ್ ಕುಮಾರ್ ನೀಲಕಂಠರಾವ್ ಮುಲ್ಗೆ, ಚಿರಂಜೀವಿ ಮಹೇಶ್, ಚಿರಂಜೀವಿ ಮಲ್ಲಿಕಾರ್ಜುನ್ ಭೀಮಾಶಂಕರ್ ಮುಲ್ಗೆ, ಚಿರಂಜೀವಿ ಸಾನ್ವಿ, ಚಿರಂಜೀವಿ ಶ್ರೇಯಸ್ ಕಲ್ಯಾಣರಾವ್ ಮುಲ್ಗೆ ಸೇರಿದಂತೆ ಮುಲ್ಗೆ ಹಾಗೂ ಗೋನಾಯಕ್ ಪರಿವಾರದ ಅಪ್ತೇಷ್ಟ ಬಂಧು ಮಿತ್ರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಧುವರರಿಗೆ ಶುಭ ಕೋರಲು ಜಿಡಗ ಮುಗುಳಖೋಡದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಷಡಕ್ಷರಿ ಶಿವಯೋಗಿ ಮುರುಘರಾಜೇಂದ್ರ ಮಹಾಶಿವಯೋಗಿಗಳು, ಚಿಣವಗೇರಿಯ ಪೂಜ್ಯ ಶ್ರೀ ಮಹಾಂತ ಶಿವಾಚಾರ್ಯರು, ಖಾಜಾ ಬಂದೆನವಾಸ್ ದರ್ಗಾದ ಸಜ್ಜಾದೆ ನಶೀನ್, ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಡಾಕ್ಟರ್ ಎನ್ ಧರಂಸಿಂಗ್ ಜಿ ಅವರ ಧರ್ಮಪತ್ನಿ ಶ್ರೀಮತಿ ಪ್ರಭಾವತಿ ಧರಂಸಿಂಗ್, ಸಚಿವರಾದ ಶರಣಬಸಪ್ಪ ದರ್ಶನಾಪುರ್, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಧರಂಸಿಂಗ್ ದಂಪತಿಗಳು, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ಫರಾಜುಲ್ ಇಸ್ಲಾಂ, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ, ಜೆಡಿಎಸ್ನ ಮುಖಂಡರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಅವರ ಧರ್ಮಪತ್ನಿ ಜಯಶ್ರೀ ಮತ್ತಿಮೂಡ್ ಹಾಗೂ ಅವರ ಸುಪುತ್ರ ಆಕಾಶ್ ಮತ್ತಿಮೂಡ್, ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ಕೆಕೆಆರ್ಟಿಸಿ ಮಂಡಳಿಯ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂವೈ ಪಾಟೀಲ್, ತೆಲಂಗಾಣದ ಸಂಸದರಾದ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್, ಕಾಂಗ್ರೆಸ್ನ ಯುವ ಮುಖಂಡರಾದ ಶಿವಾನಂದ್ ಹೊನಗುಂಟಿ, ಈರಣ್ಣ ಪಾಟೀಲ್ ಝಳಕಿ, ಕಾಂಗ್ರೆಸ್ ಮುಖಂಡರಾದ ಪವನ್ ಕುಮಾರ್ ಒಳಕೇರಿ ಸೇರಿದಂತೆ ಇತರೆ ಅನೇಕ ಜನ ಗಣ್ಯಾತಿ ಗಣ್ಯರು ಆಗಮಿಸುವ ಮೂಲಕ ವಧುವರರಿಗೆ ಶುಭ ಕೋರಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ಯಾಥಾಲಜಿ ವಿಭಾಗದ ವತಿಯಿಂದ ಪರ್ಲ್ಸ್ ಇನ್ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ರೋಗಶಾಸ್ತ್ರ ಮುಂದುವರಿಕೆ ವೈದ್ಯಕೀಯ ಶಿಕ್ಷಣ ವಿಭಾಗದ ವತಿಯಿಂದ ವರ್ಗಾವಣೆ ಔಷಧಿಯಲ್ಲಿನ ಮುತ್ತುಗಳು ಎಂಬ ಕಾರ್ಯಕ್ರಮವು ದಿನಾಂಕ 8ನೇ ಡಿಸೆಂಬರ್ 2025ರಂದು ಕಲಬುರಗಿ ನಗರದ MR ಮೆಡಿಕಲ್ ಕಾಲೇಜಿನ ಲೆಕ್ಚರ್ ಹಾಲ್ ನಂಬರ್ 2ರಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಕನ್ವೀನರ್ ಸಂಯೋಜಕರಾದ ಡಾಕ್ಟರ್ ಶರಣಬಸಪ್ಪ ಹರವಾಳ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಡಾಕ್ಟರ್ ಕಿರಣ್ ದೇಶ್ಮುಖ್ ಆಗಮಿಸಿದ್ದರು. ಚೀಫ್ ಪ್ಯಾಟ್ರೋನ್ಗಳಾಗಿ MR ಮೆಡಿಕಲ್ ಕಾಲೇಜ್ ಕಲಬುರಗಿಯ ಡೀನ್ ಡಾಕ್ಟರ್ ಶರಣಗೌಡ ಪಾಟೀಲ್, ಡೈರೆಕ್ಟರ್ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ, ಆರ್ಗನೈಸಿಂಗ್ ಚೇರ್ಮನ್ ಪ್ರೊಫೆಸರ್ ಅಂಡ್ HOD ಡಾಕ್ಟರ್ SB ಶಿವಶೆಟ್ಟಿ, ಆರ್ಗನೈಸಿಂಗ್ ಕೋ ಚೇರ್ಪರ್ಸನ್ ಪ್ರೊಫೆಸರ್ ಡಾಕ್ಟರ್ ಅನಿತಾ AM, ಆರ್ಗನೈಸಿಂಗ್ ಸೆಕ್ರೆಟರಿ ಪ್ರೊಫೆಸರ್ ಡಾಕ್ಟರ್ ಅನುರಾಧ ಜಿ ಪಾಟೀಲ್, ಜಾಯಿಂಟ್ ಆರ್ಗನೈಸಿಂಗ್ ಸೆಕ್ರೆಟರಿ ಪ್ರೊಫೆಸರ್ ಡಾಕ್ಟರ್ ರಾಜೇಶ್ ಪಾಟೀಲ್, ಟ್ರೆಜರರ್ ಪ್ರೊಫೆಸರ್ ಡಾಕ್ಟರ್ ಶಿಲ್ಪಾ ಉಪ್ಳಾಂಕರ್, ಸೈಂಟಿಫಿಕ್ ಕಮಿಟಿ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಮೀನಾಕ್ಷಿ, ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಆಶಾ ಪಾಟೀಲ್, ಡಾಕ್ಟರ್ ರೇಷ್ಮಾ ದೇವಣಿ, ಡಾಕ್ಟರ್ ಸ್ನೇಹಾ ಶೀಲ್ವನ್, ರಿಜಿಸ್ಟ್ರೇಷನ್ ಅಂಡ್ ರಿಸೆಪ್ಷನ್ ಕಮಿಟಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಪ್ರಿಯಾಂಕಾ ಪಾಟೀಲ್, ಡಾಕ್ಟರ್ ಶ್ರೇಯಸ್ ಎಸ್, ಕೇಟರಿಂಗ್ ಕಮಿಟಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ರೋಹಿಣಿ ಎಂ, ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ ನಿಖಿಲ್ ಹರ್ವಾಳ್ ಉಪಸ್ಥಿತರಿದ್ದರು. ಬೆಳಿಗ್ಗೆ 8:30ರಿಂದ 9:30ರವರೆಗೆ ಡೊನೇಟ್ ಬ್ಲಡ್ ಎಕ್ಸಿಬಿಷನ್ ಪೋಸ್ಟರ್ಸ್ ಲಗತ್ತಿಸಲಾಯಿತು. ಬೆಳಿಗ್ಗೆ 9:30ರಿಂದ 10:30ರವರೆಗೆ ಸೆಷನ್ ನಲ್ಲಿ
trouble shooting in ABO grouping, faculty Dr. Bindurani KM, fellow in oncopathology, in charge medical officer, RCOE blood center, Ballari Medical College and Research Center, BMCRC Ballari, chairperson Dr. Rajashri Ingin, professor and HOD, pathology JIMS Kalburgi, Dr. Rajesh Para, principal professor and HOD of pathology BRIMS Bidar, Dr. Rupa Mangashetti, professor and HOD pediatrics MRMC Kalburgi. ಬೆಳಗ್ಗೆ 10:30ರಿಂದ 11:30ರವರೆಗೆ ಥೆರಪಟಿಕ್ ಪ್ಲಾಸ್ಮಾ ಫೆರೆಸಿಸ್, ಫ್ಯಾಕಲ್ಟಿ ಡಾಕ್ಟರ್ ಕವಿತಾ ಏವೂರ್, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಪ್ಯಾಥಾಲಜಿ ಬ್ಲಡ್ ಸೆಂಟರ್ ಇನ್ಚಾರ್ಜ್, ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿ, ಚೇರ್ಪರ್ಸನ್ಸ್ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ, ಪ್ರೊಫೆಸರ್ ಅಂಡ್ HOD ಪ್ಯಾಥಾಲಜಿ ESIC ಕಲಬುರ್ಗಿ, ಡಾಕ್ಟರ್ SS ದೇವರಮನಿ, ಪ್ರೊಫೆಸರ್ ಆಫ್ ಪ್ಯಾಥಾಲಜಿ ಕಿಮ್ಸ್ ನಾರ್ಕೆಟ್ಪಲ್ಲಿ ಹೈದರಾಬಾದ್, ಡಾಕ್ಟರ್ SS ಕಾರ್ಬಾರಿ, ಪ್ರೊಫೆಸರ್ ಅಂಡ್ HOD ಜನರಲ್ ಸರ್ಜರಿ MRMC ಕಲಬುರ್ಗಿ. ಮಧ್ಯಾಹ್ನ 12ರಿಂದ 1 ಗಂಟೆಯವರೆಗೆ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ಅಂಡ್ ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸ್ ಕರೆಂಟ್ ಕಾನ್ಸೆಪ್ಟ್ಸ್ ಕುರಿತು ಫ್ಯಾಕಲ್ಟಿ ಡಾಕ್ಟರ್ ಬಿಂದುರಾಣಿ KM, ಚೇರ್ಪರ್ಸನ್ ಆಗಿ ಡಾಕ್ಟರ್ ಮಂದಾಕಿನಿ, ಪ್ರೊಫೆಸರ್ ಅಂಡ್ HOD ಪ್ಯಾಥಾಲಜಿ ಕೆಬಿನ್ ಯೂನಿವರ್ಸಿಟಿ FOMS ಕಲಬುರ್ಗಿ, ಡಾಕ್ಟರ್ ರಶ್ಮಿ ಕುಮಾರಿ TR, ಪ್ರೊಫೆಸರ್ ಅಂಡ್ HOD ಪ್ಯಾಥಾಲಜಿ ರಿಮ್ಸ್ ರಾಯಚೂರ್, ಡಾಕ್ಟರ್ ಮೀನಾಕ್ಷಿ ದೇವರಮನಿ, ಪ್ರೊಫೆಸರ್ ಅಂಡ್ HOD OBG MRMC ಕಲಬುರ್ಗಿ. ಮಧ್ಯಾಹ್ನ 1:45ರಿಂದ 2:45ರವರೆಗೆ ಲಿಕೋಡೆಕ್ಷನ್ ಕುರಿತು ಫ್ಯಾಕಲ್ಟಿ ಡಾಕ್ಟರ್ ಕವಿತಾ ಏವೂರ್, ಚೇರ್ಪರ್ಸನ್ ಆಗಿ ಡಾಕ್ಟರ್ ದೀಪಕ್ ಕುಮಾರ್, ಪ್ರೊಫೆಸರ್ ಆಫ್ ಪ್ಯಾಥಾಲಜಿ ESIC ಮೆಡಿಕಲ್ ಕಾಲೇಜ್ ಕಲಬುರ್ಗಿ, ಡಾಕ್ಟರ್ ಕಾಜಲ್ ಪುಣ್ಯಶೆಟ್ಟಿ, ಪ್ರೊಫೆಸರ್ ಆಫ್ ಪ್ಯಾಥಾಲಜಿ NMC ರಾಯಚೂರ್, ಡಾಕ್ಟರ್ ವಿಡ್ಯಾಡಿ ವಿಶಾಲಿ, ಬ್ಲಡ್ ಸೆಂಟರ್ ಆಫೀಸರ್, ಅಸೋಸಿಯೇಟ್ ಪ್ರೊಫೆಸರ್ ಪ್ಯಾಥಾಲಜಿ ಕೆಬಿನ್ ಯೂನಿವರ್ಸಿಟಿ FOMS ಕಲಬುರ್ಗಿ, ಡಾಕ್ಟರ್ ಸುರೇಶ್ ಹರ್ಸೂರ್, ಪ್ರೊಫೆಸರ್ ಅಂಡ್ HOD ಜನರಲ್ ಮೆಡಿಸಿನ್ MRMC ಕಲಬುರ್ಗಿ. ಮಧ್ಯಾಹ್ನ 2:45ರಿಂದ 3:45ರವರೆಗೆ ಕ್ವಾಲಿಟಿ ಕಂಟ್ರೋಲ್ ಅಂಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಇನ್ ಬ್ಲಡ್ ಸೆಂಟರ್ ಕುರಿತು ಫ್ಯಾಕಲ್ಟಿ ಡಾಕ್ಟರ್ ಜಿನತ್ ಬೇಗಂ, ಪ್ರೊಫೆಸರ್ ಆಫ್ ಪ್ಯಾಥಾಲಜಿ ಕೆಬಿನ್ ಯೂನಿವರ್ಸಿಟಿ FOMS ಕಲಬುರ್ಗಿ, ಚೇರ್ಪರ್ಸನ್ ಆಗಿ ಡಾಕ್ಟರ್ ಅನಿರುದ್ಧ್ ಕುಷ್ಟಗಿ, ಪ್ರೊಫೆಸರ್ ಅಂಡ್ HOD ಪ್ಯಾಥಾಲಜಿ ಕಿಮ್ಸ್ ಕೊಪ್ಪಳ್, ಡಾಕ್ಟರ್ ಅಬ್ದುಲ್ ಹಕೀಂ ಅತ್ತಾರ್, ಬ್ಲಡ್ ಸೆಂಟರ್ ಆಫೀಸರ್ ಅಂಡ್ ಪ್ರೊಫೆಸರ್ ಆಫ್ ಪ್ಯಾಥಾಲಜಿ ESIC ಮೆಡಿಕಲ್ ಕಾಲೇಜ್ ಕಲಬುರ್ಗಿ, ಡಾಕ್ಟರ್ ಜಗದೀಶ್ ಕಟ್ಟಿಮನಿ, ಬ್ಲಡ್ ಸೆಂಟರ್ ಆಫೀಸರ್ ಜಿಮ್ಸ್ ಕಲಬುರ್ಗಿ. ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ಕ್ವಿಜ್ ಆನ್ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ಜರುಗಿತು. ಫ್ಯಾಕಲ್ಟಿ ಡಾಕ್ಟರ್ ಅನಿತಾ AM ನಡೆಸಿಕೊಟ್ಟರು. ಸಂಜೆ 5 ಗಂಟೆಯಿಂದ 5:30ರವರೆಗೆ ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮ ಜರುಗಿತು. The Department of Pathology of MR Medical College has arranged a CME on pearls in transfusion medicine. I should congratulate department, whole staff for this event. The dignitaries on the dais, Dr. Kiran Deshmukh, convener of Basaveshwar Teaching General Hospital and Governing Council Member HK Society, Director Dr. B. Mallikarjun sir, Dean of Mahadevapura Medical College Dr. Sharanagowda Patil, Vice Dean Dr. Vijay Kappikeri, Medical Superintendent Basaveshwar Hospital Dr. Mallikarjun Tegnu, and Medical Superintendent of Sangameshwar Hospital Dr. Mananda Menakundi Madam, HOD of Pathology Department Dr. Shivshetty, Sharan Shivshetty, Honorary Secretary of this event Dr. Anuraga, and KMC Observer Dr. Siddhganga Mangashetti Madam, and all the delegates from different parts of Karnataka, and all our gurus, Patnankar sir, Deshmukh sir, Mahathika sir. There are so many who have taught us pathology, who are modeled as and other dignitaries, postgraduate students. It is indeed a great moment that we have to know the challenges to be faced in the transfusion medicine, which already, as mentioned by Shivshetty, which includes from storage to transfusion and other complications also. Distinguished speakers, Dr. Devaramani, Dr. Ingin, Rajeshwari Ingin, distinguished speakers, and other delegates and dear students. I don't want to take much time. I welcome you all to this CME and congratulate the Department of Pathology for organizing
day-to-day topic which nowadays leads to so many litigation when we use blood products. So as a clinician also, one has to know in depth, and as a pathologist one has to know the basis for what transpires these reactions or changes that do take place in the human body. And we should be well versed with all those things when we really face such situations. ಡಿಸೆಂಬರ್ 7ರ ರವಿವಾರದಂದು ಅಫಜಲ್ಪುರ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಶ್ರೀಮದ್ ಮೂರುಜಾವದೀಶ್ವರ ಮಠದ ಶ್ರೀಮದ್ ಜಗದ್ಗುರು ಶ್ರೀ ಚಿಕ್ಕೇಶ್ವರ ಮಹಾಸ್ವಾಮಿಗಳವರ ಪುಣ್ಯಾರಾಧನೆ ಕಾರ್ಯಕ್ರಮ ಜರುಗಿತು. ರಾಜ್ಯದಲ್ಲಿ 40 ಲಕ್ಷ ಜನಸಂಖ್ಯೆ ಹೊಂದಿರುವ ವಿಶ್ವಕರ್ಮ ಸಮುದಾಯದವರು ಉಪಜಾತಿ ಹಾಗೂ ವಿಶ್ವಕರ್ಮ ಲಿಂಗಾಯತ ಎಂದು ಜಾತಿ ಗಣತಿಯಲ್ಲಿ ನೋಂದಣಿ ಮಾಡಿರುವುದರಿಂದ ಈಗ 8 ಲಕ್ಷಕ್ಕೆ ಇಳಿಕೆ ಕಂಡಿದೆ. ಇದರಿಂದಾಗಿ ಸಮಾಜದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಹೀಗಾಗಿ ಮುಂಬರುವ ಕೇಂದ್ರ ಸರ್ಕಾರದ ಜಾತಿ ಗಣತಿಯಲ್ಲಿ ಕೇವಲ ವಿಶ್ವಕರ್ಮ ಎಂದು ನೋಂದಾಯಿಸಿ ಎಂದು ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ ಕೆಪಿ ನಂಜುಂಡಿ ಅವರು ಕರೆ ನೀಡಿದ್ದಾರೆ. ಅವರು ಅಫಜಲ್ಪುರ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ನಡೆದ ಶ್ರೀ ಮೂರುಜಾವದೀಶ್ವರ ಮಠದ ಶ್ರೀ ಚಿಕ್ಕೇಶ್ವರ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಇಡೀ ದೇಶದಲ್ಲೇ 5 ಕುಲಕಸಬು ಮಾಡುವ ಏಕೈಕ ವಿಶ್ವಕರ್ಮ ಸಮುದಾಯವಾಗಿದೆ. ದೇಶದ ಸಂಸ್ಕೃತಿಯನ್ನು ಉಳಿಸುವಲ್ಲಿ ವಿಶ್ವಕರ್ಮ ಸಮುದಾಯದ ಕೊಡುಗೆ ಅಪಾರವಾಗಿದೆ. ಸಂಘಟನೆಯಲ್ಲಿ ವ್ಯಾಪಾರೀಕರಣ ಆದಾಗ ಸಮುದಾಯ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. ರಾಜಕೀಯ, ಶೈಕ್ಷಣಿಕ, ಆರ್ಥಿಕವಾಗಿ ಸದೃಢರಾಗಲು ಜಾತಿ ಸಂಘಟನೆ ಅತ್ಯಂತ ಮಹತ್ವದ್ದಾಗಿದೆ. ಹೀಗಾಗಿ ನಾವೆಲ್ಲರೂ ಮೊದಲು ಸಂಘಟಿತರಾಗಬೇಕಾಗಿದೆ. ದೇವಸ್ಥಾನ ನಿರ್ಮಿಸುವವರು ನಾವು, ನಂತರ ದೇವಸ್ಥಾನದಿಂದ ಹೊರಗೆ ನಿಲ್ಲುವವರು ನಾವು. ಹುಟ್ಟಿನಿಂದ ಹಿಡಿದು ಸತ್ತ ವ್ಯಕ್ತಿಯ ಶವ ಸಂಸ್ಕಾರಕ್ಕೆ ಬೇಕಾಗುವ ಸಲಕರಣೆಗಳು ಮಾಡಿಕೊಡುವ ನಾವು ಎಲ್ಲರಿಂದ ದೂರವಾಗಿದ್ದೇವೆ. ಯಾವುದೇ ಕುಲಕಸಬು ಇಲ್ಲದ ಸಮುದಾಯಗಳು ಇಂದು ರಾಜಕೀಯದಲ್ಲಿ ಬಲಾಢ್ಯರಾಗಿದ್ದಾರೆ. ಎಲ್ಲವನ್ನು ಬಲ್ಲವರು ನಾವು ಇಂದು ಕಟ್ಟಕಡೆಯಲ್ಲಿ ಇದ್ದೇವೆ ಎಂದು ಬೇಸರದ ಮಾತುಗಳನ್ನಾಡಿದರು. ಅಲ್ಲದೆ ಸಮುದಾಯದ ಸ್ವಾಮೀಜಿಗಳು ಕೂಡ ಒಂದಾಗಿ ನಡೆದಾಗ ಮಾತ್ರ ಸಮಾಜದ ಗುರಿ ತಲುಪಲು ಸಾಧ್ಯವಾಗುತ್ತದೆ. 9 ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ಸರಕಾರ ವಿಶ್ವಕರ್ಮ ಹಾಗೂ ಜಕಣಾಚಾರ್ಯರ ಜಯಂತಿಯನ್ನು ಆಚರಿಸಲು ಮುಂದಾಗಿದೆ. ರಾಜ ಮಹಾರಾಜರ ಕಾಲದಲ್ಲೂ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತಿತ್ತು. ಈಗಲೂ ನಮ್ಮ ಸಮುದಾಯಕ್ಕೆ ನಿರಂತರವಾಗಿ ಅನ್ಯಾಯ ನಡೆಯುತ್ತಾ ಬರುತ್ತಿದೆ. ನಮ್ಮ ಸಮುದಾಯಕ್ಕೆ ಅನ್ಯಾಯವಾದರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂಡುವ ವ್ಯಕ್ತಿ ನಾನಲ್ಲ. ಸಮಾಜಕ್ಕಾಗಿ ಜೀವ ಕೂಡ ಕೊಡಲು ಸಿದ್ಧನಿದ್ದೇನೆ. ಆದರೆ ಮೊದಲು ನೀವು ನನ್ನನ್ನು ನಂಬಿ, ನಾನು ಯಾವತ್ತೂ ಕೂಡ ಸಮಾಜಕ್ಕೆ ದ್ರೋಹ ಮಾಡುವುದಿಲ್ಲ. ಸರ್ಕಾರದಿಂದ 32 ಜಿಲ್ಲೆಯಲ್ಲಿ ಸಮುದಾಯ ಭವನ, ವಸತಿ ನಿಲಯ ನಿರ್ಮಾಣಕ್ಕೆ ಸಂಕಲ್ಪ ಮಾಡಿದ್ದೇನೆ. ಹೀಗಾಗಿ ನನ್ನ ಜೊತೆ ಗಟ್ಟಿಯಾಗಿ ನಿಲ್ಲಿ ಸಾಕು. ಮುಂದಿನದು ನಾನು ನೋಡಿಕೊಳ್ಳುತ್ತೇನೆ ಎಂದು ತಿಳಿಸಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ವಿಶ್ವಕರ್ಮ ಸಮುದಾಯವನ್ನು ಸಂಘಟಿಸುವಲ್ಲಿ ಈರಣ್ಣ ಪಂಚಾಳ್ ನಿರಂತರವಾಗಿ ಶ್ರಮ ವಹಿಸಿದ್ದಾರೆ. ಅವರ ಶ್ರಮ ಸಮಾಜ ಯಾವತ್ತೂ ಕೂಡ ಮರೆಯುವುದಿಲ್ಲ ಎಂದರು. ನೀವು ಎಲ್ಲಿವರೆಗೆ ಅಜ್ಞಾನದಿಂದ ಇರ್ತೀರೋ ಅಲ್ಲಿವರೆಗೆ ಈ ಸಮಾಜ ಬೆಳೆಯೋದಿಲ್ಲ. 25 ವರ್ಷ ಆಯಿತು ನಾನು, ಸ್ವಾಮೀಜಿಗಳು ನೀವೆಲ್ಲ ಸಂಘಟನೆ ಮಾಡಿ ಏನು ಸಾಧನೆ ಮಾಡಿದ್ದೀವಿ? ಒಂದು ವಿಶ್ವಕರ್ಮ ಜಯಂತಿ. ನೀವು ಯೋಚನೆ ಮಾಡ್ರಿ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಗುಡಿ ಗೋಪುರಗಳನ್ನು ಕಟ್ಟಿಕೊಟ್ಟಿರೋಂಥ ಈ ಸಮಾಜ ಈ ಜಗತ್ತೇ ವಿಶ್ವಕರ್ಮ ವಾಸ್ತುಶಿಲ್ಪದ ನಾಯಕ ಅಂತ ಘೋಷಣೆ ಮಾಡಿರುವಾಗ ಅವನ ಹೆಸರಿನಲ್ಲಿ ನಾವೊಂದು ಜಯಂತಿ ಮಹೋತ್ಸವ ಮಾಡಬೇಕಂದ್ರೆ 9 ವರ್ಷ ಹೋರಾಟ ಮಾಡಬೇಕಾಯ್ತು. 9 ವರ್ಷ ಹೋರಾಟ ಮಾಡಿದ ನಂತರ 10ನೇ ವರ್ಷ ಸರ್ಕಾರ ಘೋಷಣೆ ಮಾಡ್ತದೆ. ಅಂದ್ರೆ 9 ವರ್ಷ ನಾವು ಮಾಡದೆ ಹೋಗಿದ್ದಿದ್ರೆ ವಿಶ್ವಕರ್ಮ ಜಯಂತಿ ಅನ್ನೋದು ಎಲ್ಲಿ ಬರ್ತಾ ಇತ್ತು? ನಿಮಗೆ ರೋಷ ಬರಬೇಕು, ನಿಮ್ಮ ರಕ್ತ ಕುದಿಬೇಕು. ನಮ್ಮ ಸಮಾಜದ ದೇವರ ಹೆಸರನ್ನ ಇಟ್ಕೊಂಡೆ ಜಗತ್ತೇ ಪೂಜೆ ಮಾಡುವಾಗ ಆ ಪೂಜಾ ದಿನವನ್ನು ಕೂಡ ಇವರು ಸಾರ್ವತ್ರಿಕ ರಜಾ ದಿನವನ್ನಾಗಿ ಕೇಂದ್ರ ಸರ್ಕಾರನೂ ಮಾಡಿಲ್ಲ, ರಾಜ್ಯ ಸರ್ಕಾರನೂ ಮಾಡಿಲ್ಲ ಅಂತ ಹೇಳಿದ್ರೆ 12 ಕೋಟಿ ಇರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಜನಸಂಖ್ಯೆನ ಇವರು ಎಷ್ಟು ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಯೋಚನೆ ಮಾಡಬೇಕು ನೀವೆಲ್ಲ. ಈ ಕಾರ್ಯಕ್ರಮಗಳೆಲ್ಲವೂ ಒಂದು ನೆಪವಾಗಿ ಇಟ್ಕೋಬೇಕು ನಾವು. ಶತಾಯುಷಿ ಆದರೂ ಸಿಕ್ಕೇಂದ್ರ ಸ್ವಾಮೀಜಿಗಳು ಸರಿ, ಆದರೆ ನಮ್ಮ ಹೋರಾಟ ಏನಿರಬೇಕಂದ್ರೆ ಇವರ ಪ್ರೇರಣೆಯಿಂದ ನಮ್ಮ ಸಮಾಜದಲ್ಲಿ ಆಗ್ತಾ ಇರೋ ಅನ್ಯಾಯದ ಕಡೆನೂ ಕೂಡ ನಾವು ಗಮನ ಕೊಡಬೇಕು.
ವಿಶ್ವಕರ್ಮ ಸಮುದಾಯದ ಹಿರಿಯ ಮುಖಂಡರಾದ ಈರಣ್ಣ ಪಂಚಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ರಾಜ್ಯದಲ್ಲಿ ವಿಶ್ವಕರ್ಮ ಸಮುದಾಯ 40 ಲಕ್ಷ ಜನಸಂಖ್ಯೆ ಹೊಂದಿದ್ದರೂ ಸಹ ಬೆಳಕಿಗೆ ಮಾತ್ರ ಇನ್ನೂ ಬಂದಿರಲಿಲ್ಲ. ಆದರೆ ಕೆಪಿ ನಂಜುಂಡಿ ಅವರು ಈ ಸಮುದಾಯವನ್ನು ಬೆಳಕಿಗೆ ತರುವ ಕೆಲಸ ಮಾಡಿದ್ದಾರೆ. ನಿರಂತರವಾಗಿ ಸಂಘಟನೆ ಮತ್ತು ಹೋರಾಟ ಮಾಡುವ ಮೂಲಕ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಂಡಳಿ ಚಕಣಾಚಾರ್ಯ ವಿಶ್ವಕರ್ಮ ಜಯಂತಿಯನ್ನು ಸರಕಾರದಿಂದ ಆಚರಣೆ ಮಾಡುವಂತೆ ಮಾಡಿದ್ದಾರೆ. ಅಲ್ಲದೆ ಮೂರುಜಾವದೀಶ್ವರ ಮಠದ ಬ್ರಹ್ಮಾನಂದ ಮಹಾಸ್ವಾಮಿಗಳು ವಯಸ್ಸು ಚಿಕ್ಕದಾದರೂ ಸಮಾಜದ ಮೇಲೆ ಅತ್ಯಂತ ಕಾಳಜಿಯಿಂದ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಸಮುದಾಯದ ಸಂಘಟನೆಗೆ ಶ್ರಮಿಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು. ಮಗನನ್ನ ಕಳೆದುಕೊಂಡು ಬುದ್ಧನ ಹತ್ತಿರ ಬರ್ತಾ ಇದ್ದಾಳೆ. ಕಾರಣ ಏನಂತ ಕೇಳಿದ್ದೆ, ಆದ್ರೆ ಆ ಮಗನಿಗೆ 10 ವರ್ಷ ಹುಟ್ಟಿದಾಗಿನಂದು ಕೂಡ ಆ ಮಗನಿಗೆ ಮಾತು ಬರ್ತಾ ಇದ್ದಿದ್ದಿಲ್ಲ. ತಾಯಿ ಮತ್ತು ಮಗು ಇಬ್ಬರು ಕೂಡಿ ಮಹಾತ್ಮನ ಪರಮಾವತರಿ ಆಗಿರ್ತಕ್ಕಂಥ ಬುದ್ಧನಿಗೆ ನಮಸ್ಕಾರ ಮಾಡಿದಾಗ ಆ ಮಗನಿಗೆ ಮಾತು ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹೇಳಿಕೆ ಕಾರಣ ಅಂತ ಏನಂತ ಕೇಳಿದ್ದಾದ್ರೆ, ಯಾಕಪ್ಪ ಬುದ್ಧರವರು ಉದಾಹರಣೆ ಹೇಳ್ತಾರಂತ ಕೇಳಿದಾದರೆ, ನಾವು ನೀವೆಲ್ಲರೂ ಎಂದ ಈ ದೇಶ ಹುಟ್ಟಿದ, ಎಂದ ರಾಜ್ಯ ಹುಟ್ಟಿದ, ಎಂದು ಹುಟ್ಟಿದ ಅಂದಿನವರೆಗೆ ನಾವು ಮೂಕರಾಗಿದ್ದೆವು, ನಮಗೆ ಮಾತು ಬರಲಿಲ್ಲ. ಯಾವಾಗ ಸನ್ಮಾನ್ಯ ಕೆಪಿ ನಂಜುಂಡಿ ಅವರು ಈ ಸಮಾಜ ಸಂಘಟನೆ ನೇತೃತ್ವವನ್ನು ವಹಿಸಿದರು, ಈ ಸಮಾಜವನ್ನು ಉದ್ಧಾರ ಮಾಡಬೇಕು, ಸಮಾಜವನ್ನು ಮುಂದೆ ತರಬೇಕಂತ ನಿಟ್ಟಿನಲ್ಲಿ ಹೋರಾಟ ಮಾಡಲು ಪ್ರಾರಂಭ ಮಾಡಿದ್ರು. ಅವಾಗ ನಮಗೆ ಮಾತು ಬಂದು ಅಂತಕ್ಕಂಥ ಮಾತು ಹೇಳ್ತಾರೆ. ಅವಾಗ ನಮಗೆ ಮಾತು ಬಂದು ಅಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ಸಮಾಜ ಇದೆಯೋ ಅಥವಾ ಇಲ್ಲೋ ಅಂತಕ್ಕಂಥ ಮನೋಭಾವನೆ ಬಹಳದಲ್ಲಿತ್ತು. 40 ಲಕ್ಷ ಜನ ವಿಶ್ವಕರ್ಮರು ಇದ್ದರೂ ಕೂಡ ಬೆಳಕಿಗೆ ಬರಲಿಲ್ಲ. ಆ ಜನರನ್ನ ಬೆಳಕಿಗೆ ತಂದವರು ಯಾರು ಅಂತ ಕೇಳಿದಾದ್ರೆ ಸನ್ಮಾನ್ಯ ಕೆಪಿ ನಂಜುಂಡಿ ಸರ್ ಅವರು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಶ್ರೀಮಠದ ಮೂಲ ಜಗದ್ಗುರುಗಳಾಗಿರ್ತಕ್ಕಂಥ ಒಂದು ಚಿಕ್ಕೇಶ್ವರ ಮಹಾಸ್ವಾಮಿಗಳ ಒಂದು ಆರಾಧನಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಸನ್ಮಾನ್ಯ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರು, ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಆದ ಸನ್ಮಾನ್ಯ ಕೆಪಿ ನಂಜುಂಡಿಯವರನ್ನು ಬಂದಿದ್ದರು ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಮಠದ ಹಿರಿಯರಾದ ಶತಾಯುಷಿಗಳಾದ ಚಿಕ್ಕೇಂದ್ರ ಮಹಾಸ್ವಾಮಿಗಳ ಒಂದು ತುಲಾಭಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲ ಸಮಾಜವನ್ನು ಒಡಗೂಡಿ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಅವರನ್ನು ಗುರುತಿಸಿ ಒಂದು ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಇನ್ನೂ ವಿಶೇಷ ಏನಪ್ಪ ಅಂದರೆ, ನಮ್ಮ ಸಮಾಜದಲ್ಲಿ ಸರ್ಕಾರಿ ಇಲಾಖೆಯಲ್ಲಿ ಸೇವೆಯನ್ನು, ಸಾರ್ಥಕ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದವರಿಗೆ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದೇನಪ್ಪ ಅಂದ್ರೆ ಮೂಲ ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು. ನಾವು ಕೂಡ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬೆಳಿಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಭಾಳ ಬೃಹತ್ ಪ್ರಮಾಣವಾಗಿ ಇವತ್ತಿನ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಸಮಸ್ತ ನಮ್ಮ ಭಕ್ತ ಸಮೂಹದ ಸಹಕಾರನೂ ಕೂಡ ಅದ ಅಂತ ಹೇಳ್ಬೋದು. ಮುಂದಿನ ದಿನಮಾನಗಳಲ್ಲಿ ನಮಗೆ ಸರ್ಕಾರದವರು ನಮಗೆ ನಮ್ಮ ಮಠಕ್ಕೆ ಏನಾದರೂ ಕೊಡಬೇಕು, ನಮ್ಮ ದೇವಸ್ಥಾನಕ್ಕೆ ಏನಾದರೂ ಕೊಡಬೇಕು. ಅಭಿವೃದ್ಧಿ ನಿಗಮ ಮಾಡ್ಯಾರ, ಆದರೆ ಅದರೊಳಗೆ ದುಡ್ಡಿಲ್ಲ. ನಮಗೆ ಏನಾದರೂ ಅಭಿವೃದ್ಧಿ ಆಗಬೇಕಾದ್ರೆ ನಮಗೆ ಅದಕ್ಕಾಗಿ ಸರ್ಕಾರ ಹೆಚ್ಚಿನ ನಮ್ಮ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು 100 ಕೋಟಿವರೆಗೆ ಅನುದಾನವನ್ನು ಕೊಡಬೇಕಂತೇಳಿ ಕಿಶಿಂದ್ರ ಈ ಮೂಲಕ, ಈ ಶಕ್ತಿ ಪ್ರದರ್ಶನ ಮೂಲಕ ನಾವು ಆಗ್ರಹಿಸ್ತೀವಿ. ಸರ್ಕಾರ ಗುರುವನ್ನ ಆ ಥರ ನಡ್ಕೊಂಡು ಹೊಂಟಾರ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನಪ್ಪ ನಾವು ಇನ್ನು ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿನ ನಾವು ಶಕ್ತಿ ಪ್ರದರ್ಶನ ಮಾಡಿ ತೋರಿಸ್ತೀವಿ. ಮತ್ತು ಇನ್ನು ಗುಲ್ಬರ್ಗ ನಮ್ಮ ದೇಸಾಯಿ ಕಲ್ಲೂರಾದಂಥ ನಮ್ಮ ದೇಶದ ಸಣ್ಣ ಮಾಧ್ಯಮದಲ್ಲಿ ಯಾವುದರಲ್ಲಿ ಧರ್ವಂತಕ್ಕೆ ಏನಪ್ಪ ಅಂದ್ರೆ ಅವ್ರ ಸಾಥಿ ನಮ್ಗೆ ಬಹಳ ಅದ. ಇನ್ನೂ ಅವರನ್ನು ಸಮಸ್ತ ವಿಶ್ವಕರ್ಮ ಸಮಾಜದ ಬಂಧುಗಳು, ಗುರು ಹಿರಿಯರು ಹಾಗೂ ನಮ್ಮ ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೆಪಿ ನಂಜುಂಡಿ ಅವರು ಭಾಗವಹಿಸಿದರು. ಈ ಕಾರ್ಯಕ್ರಮ ನಭೂತೋ ನಭವಿಷ್ಯತೆ ಅನ್ನುವ ಹಾಗೆ ಅತ್ಯಂತ ಯಶಸ್ವಿ, ಕಾರಣೀಭೂತರಾದ, ಕಣ್ಣಿಗೆ ಕಾಣದಂತೆ ಅನೇಕ ಹಲವಾರು ಕೈಗಳು ಸಹಾಯ ಮಾಡಿದರೂ ಕೂಡ ದೇವೇಂದ್ರ ದೇಸಾಯಿ ಕಲ್ಲೂರವರು ಮಾಧ್ಯಮದ ಮುಖಾಂತರ ಈ
ಸಮಾಜವನ್ನು ಜಿಲ್ಲೆಗೂ ಮತ್ತು ಕರ್ನಾಟಕ ರಾಜ್ಯದಾದ್ಯಂತ ಪ್ರಚಾರ ಆಗಲಿ ಅನ್ನುವ ಒಂದು ಸದುದ್ದೇಶದಿಂದ ಬ್ರಹ್ಮಾನಂದ ಮಹಾಸ್ವಾಮಿಗಳವರಿಗೆ ಸಹಕಾರವನ್ನು ಮಾಡುತ್ತಾ ಹಿಂದಲೇ ನಿಂತು ಸಹಕಾರವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಸಮಸ್ತ ಸಮಾಜದ ಬಂಧುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿದ್ದಾರೆ. ಮತ್ತು ರಾಜ್ಯಾಧ್ಯಕ್ಷರ ನೇರ ನುಡಿಯಲ್ಲಿ ಏನಿತ್ತಪ್ಪ ಅಂತ ಕೇಳಿದ್ರೆ, ಇಡೀ ವಿಶ್ವಕರ್ಮ ಸಮಾಜ ಕರ್ನಾಟಕ ಜನಸಂಖ್ಯೆ, ಕುರುಬರ ನಂತರ ಇರ್ತಕ್ಕಂಥ ಹೆಚ್ಚಿನ ಜನಸಂಖ್ಯೆ ಯಾವುದು ಅಂತ ಕೇಳಿದರೆ ಅದು ಕರ್ನಾಟಕ ರಾಜ್ಯದಲ್ಲಿ ವಿಶ್ವಕರ್ಮ ಸಮಾಜ. ಇಲ್ಲಿವರೆಗೂ ಸ್ವತಂತ್ರ ಅಂದಿಲಿಂದ ಹಿಡಿದು ಇಲ್ಲಿವರೆಗೂ ಕೂಡ 70 ವರ್ಷಗಳ ಕಾಲ ನಿರಂತರವಾಗಿ ನಮ್ಮನ್ನು ಸರ್ಕಾರವನ್ನು ತುಳಿತಾನೇ ಬಂದಿದೆ. ಇವತ್ತು ವಿಶ್ವಕರ್ಮ ಸಮಾಜಕ್ಕೆ ಇವತ್ತು ಯಾವುದೇ ಸರ್ಕಾರದ ಸೌಲಭ್ಯಗಳಿಲ್ಲ, ನಮ್ಮ ಸಮಾಜದ ಯಾವ ಒಬ್ಬ ನಾಯಕರಿಲ್ಲ, ಯಾವ ರಾಜಕೀಯ ನಾಯಕರುಗಳನ್ನು ಬೆಳೆಯಲಿಕ್ಕೆ. ಈ ಕಾರ್ಯಕ್ರಮವನ್ನು ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ವಿಶ್ವಕರ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್ ವಿಶ್ವಕರ್ಮರವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿದರು. ಸಾನ್ನಿಧ್ಯವನ್ನು ಶ್ರೀ ಚಿಕ್ಕೇಂದ್ರ ಮಹಾಸ್ವಾಮಿಗಳು, ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು, ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು, ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳು ಹಾಗೂ ಶ್ರೀ ಅಜೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದರು. ಐಸಿ ಪಂಚಾಳ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕೆಕೆಆರ್ಟಿಸಿ ಅಧ್ಯಕ್ಷರಾದ ಅರುಣಕುಮಾರ್ ಎಂವಾಯ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ನಿತಿನ್ ವಿ ಗುತ್ತೇದಾರ್, ವಿಶ್ವಕರ್ಮ ಮಹಾಸಭಾ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಡಾಕ್ಟರ್ ವಸಂತ ಮುರಳಿ ಆಚಾರ್, ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕಾರ್, ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೋಲಿ ಸಮಾಜದ ಮುಖಂಡ ಲಚ್ಚಪ್ಪ ಜಮಾದಾರ್, ಚಂದ್ರಶೇಖರ್ ಕರಜಗಿ, ಮೌನೇಶ್ ಬಡಿಗೇರ್, ಜಾಫರ್ ಪಟೇಲ್, ಚಲನಚಿತ್ರ ನಟರಾದ ಬೀದರ್ನ ಬಲರಾಮ್ ವಿಶ್ವಕರ್ಮ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ನಂತರ ಪ್ರತಿಕ್ರಿಯೆ ನೀಡಿದ ವಿಶ್ವಕರ್ಮ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರು ಮಾತನಾಡಿ, ಸಂಘಟನೆ ಮತ್ತು ಸಮಾಜಕ್ಕಿಂತ ಯಾರು ದೊಡ್ಡವರಲ್ಲ. ಸಮಾಜದ ಗುರುಗಳು ಇಂದು ಬೇರೆ ಬೇರೆ ಇರಬಹುದು, ಆದರೆ ಅವರು ಒಂದಾಗುತ್ತಾರೆ. ಆದರೆ ಎಲ್ಲವೂ ನನ್ನಿಂದ, ನನ್ನ ಹಿಂದೆ ಬನ್ನಿ ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ? ಸಮಾಜ ಎಂದ ಮೇಲೆ ಕೆಲವರು ವಿರೋಧ ಮಾಡುವವರು ಇರುತ್ತಾರೆ, ಕೆಲವರು ಸುಮ್ಮನೆ ಎಲ್ಲವನ್ನು ನೋಡುವವರು ಇರುತ್ತಾರೆ. ಆದರೆ ವಿರೋಧ ಮಾಡಿದವರನ್ನು ಹೊರಗೆ ಹೇಗೆ ಇಡಲು ಸಾಧ್ಯ ಎಂದು ಪ್ರತಿಕ್ರಿಯೆ ನೀಡಿದರು. ಸದ್ಯಕ್ಕೆ ಸಮಾಜದ ಅಭಿವೃದ್ಧಿಯ ಕಡೆ ಎಲ್ಲರೂ ಗಮನ ನೀಡಬೇಕು. ಹರಿದು ಹಂಚಿ ಹೋಗುತ್ತಿರುವ ವಿಶ್ವಕರ್ಮ ಸಮಾಜವನ್ನು ಒಂದುಗೂಡಿಸುವ ಕೆಲಸ ಮಾಡಬೇಕಾಗಿದೆ. ನಾನಿದ್ದರೆ ನೀವು ಎನ್ನುವ ಅಹಂ ಸರಿಯಲ್ಲ ಎಂದು ಮಾರ್ಮಿಕವಾಗಿ ಹೇಳಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಮೌನೇಶ್ ಬಡಿಗೇರ್ ಹಾಗೂ ಅನುರಾಧ ಕುಲಕರ್ಣಿ ಮಾಡಿದರು. ಮೊದಲಿಗೆ ಕುಮಾರಿ ರಶಿಕಾ ಪೊದ್ದಾರ್ ಅವರಿಂದ ಭರತನಾಟ್ಯ ಪ್ರಸ್ತುತಪಡಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮೈಸೂರು, ರಾಯಚೂರು, ಕೊಪ್ಪಳ, ಬೀದರ್, ಯಾದಗಿರಿ ಸೇರಿದಂತೆ ಅನೇಕ ಜಿಲ್ಲೆಯ ವಿಶ್ವಕರ್ಮ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಶ್ರೀಗಳಿಗೆ ತುಲಾಭಾರ ಸೇವೆ ನಡೆಯಿತು. ಅಲ್ಲದೆ ವಿವಿಧ ಕ್ಷೇತ್ರದ ಸಾಧಕರಿಗೆ ವಿಶ್ವಕರ್ಮ ಕಲಾಚೇತನ ಪ್ರಶಸ್ತಿ ಪ್ರದಾನ ಹಾಗೂ ಸಾರ್ಥಕ ಸೇವೆ ಸಲ್ಲಿಸಿದ ನಿವೃತ್ತಿ ಹೊಂದಿರುವ ಮಹನೀಯರಿಗೆ ಸನ್ಮಾನಿಸಲಾಯಿತು. ಶಿವರಾಜ ಶಾಸ್ತ್ರಿ ಅವರಿಂದ ವಟುಗಳಿಗೆ ಉಪನಯನ ನಡೆಯಿತು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಹಗಲು ಹೊತ್ತಿನಲ್ಲಿ ಪಂಪ್ಸೆಟ್ಗಳಿಗೆ 3 ಫೇಸ್ ವಿದ್ಯುತ್ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಇಂದು ಜೆಸ್ಕಾಂ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯಾದ್ಯಂತ ರಾತ್ರಿ ವೇಳೆಯಲ್ಲಿ 3 ಫೇಸ್ ವಿದ್ಯುತ್ ಕೊಡುವುದು ಕೈಬಿಟ್ಟು ಹಗಲು ಹೊತ್ತಿನಲ್ಲಿ ಪಂಪ್ಸೆಟ್ಗಳಿಗೆ 3 ಫೇಸ್ ವಿದ್ಯುತ್ ಕೊಡಲು ಒತ್ತಾಯಿಸಿ ಮತ್ತು ಪಂಪ್ಸೆಟ್ಗಳ ಟ್ರಾನ್ಸ್ಫಾರ್ಮ್ ಸುಟ್ಟಿದ ತಕ್ಷಣವೇ ಟಿಸಿ ಕೂಡಿಸಲು, ಜೋತು ಬಿದ್ದ ವೈರ್ಗಳು ಬಿಗಿಯಲು, ಜೋತು ಬಿದ್ದ ವೈರ್ನಿಂದ ಹಾನಿಯಾದ ರೈತರ ಸುಟ್ಟಿರುವ ಕಬ್ಬಿಗೆ ಪರಿಹಾರಕ್ಕಾಗಿ ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಒತ್ತಾಯಿಸಿ ದಿನಾಂಕ 8ನೇ ಡಿಸೆಂಬರ್ 2025ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜೆಸ್ಕಾಂ ಮುಖ್ಯ ಕಚೇರಿಯ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ಜೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಮಮಶೆಟ್ಟಿ, ಸಹ ಕಾರ್ಯದರ್ಶಿ ದಿಲೀಪ್ ಕುಮಾರ್ ನಾಗುರೆ, ಉಪಾಧ್ಯಕ್ಷರಾದ ಸಿದ್ದಪ್ಪ ಕಲ್ಶೆಟ್ಟಿ, ಕೆಪಿಆರ್ಎಸ್ ಉಪಾಧ್ಯಕ್ಷರಾದ ಚಂದಪ್ಪ ಪೂಜಾರಿ, ಯುವ ಘಟಕದ ಕಾರ್ಯದರ್ಶಿ ಕರೆಪ್ಪ ಕರಗೊಂಡ್, ಕೆಆರ್ಆರ್ಎಸ್ ನ ಕಾರ್ಯದರ್ಶಿ ಸಿದ್ದು ಎಸ್ಎಲ್, ಸಾಯ್ಬಣ್ಣ ಎನ್ ಕೊರ್ಬಾ, ಬಾಬು ಡಿ ಮೇಳ್ಕುಂದಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು.
ಇವತ್ತು ಕಲಬುರಗಿ ಜಿಲ್ಲೆಯ ಪಂಪ್ಸೆಟ್ ನೀರಾವರಿ ರೈತರ ಬದುಕು ಅಧೋಗತಿಯಾಗಿದೆ. ಬೆಳೆಗಳು ಒಣಗಿ ಸತ್ಯಾನಾಶ ಆಗ್ತದೆ. ಹಗಲು ರಾತ್ರಿ ವೇಳೆಯಲ್ಲಿ 3 ಫೇಸ್ ವಿದ್ಯುತ್ ಕೊಡೋದು ಕೈ ಬಿಡಬೇಕು. ಹಗಲು ಹೊತ್ತಿನಲ್ಲಿ 3 ಫೇಸ್ ವಿದ್ಯುತ್ತನ್ನು ಪಂಪ್ಸೆಟ್ ರೈತರಿಗೆ 12 ತಾಸು ವಿದ್ಯುತ್ತನ್ನು ಕೊಡಬೇಕು. ಮತ್ತು ಪಂಪ್ಸೆಟ್ಗಳನ್ನು TCಗಳನ್ನು ಸುಟ್ಟರೆ ಒಂದೊಂದು ವಾರ ಗತಿಸಿದ್ರು ಟ್ರಾನ್ಸ್ಫಾರ್ಮ್ಗಳನ್ನು ಕೂಡಿಸಲಾರದೆ ಇರತಕ್ಕಂಥ ನೀತಿಯನ್ನು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ತಕ್ಷಣ ಟ್ರಾನ್ಸ್ಫಾರ್ಮ್ಗಳನ್ನು ಕೂಡಿಸ್ಬೇಕು ಅಂತಕ್ಕಂಥ ಮತ್ತು ಒತ್ತಾಯ ಮಾಡ್ತೀವಿ. ಟ್ರಾನ್ಸ್ಫಾರ್ಮ್ ಸುಟ್ಟರೆ ರೈತರಿಂದ ಹಣ ಸುಲಿಗೆ ಮಾಡ್ತಕ್ಕಂಥ ಕೈ ಬಿಡಬೇಕು. ಹೆಚ್ಚುವರಿ TCಗಳನ್ನು ಮಂಜೂರಿ ಮಾಡಬೇಕು. ಜೋತ್ ಬಿದ್ದಿರ್ತಕ್ಕಂಥ ವೈರು ಕಂಬಗಳನ್ನು ಬಿಗಿಬೇಕು ಅಂತಕ್ಕಂಥ ಮಾತು ಒತ್ತಾಯ ಮಾಡ್ತಿದ್ವಿ. ವಿದ್ಯುತ್ ಖಾಸಗೀಕರಣ ವಾಪಸ್ ಆಗಬೇಕು ಅಂತಕ್ಕಂಥ ಮಾತನ್ನು ಪಂಪ್ಸೆಟ್ ರೈತರು ಉಳಿಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಶಹಾಬಾದ್ ಸರ್ಕಾರಿ ಶಾಲೆ ಉಳಿಸಲು ಆಗ್ರಹಿಸಿ AIDSO ಕಲಬುರಗಿ ಜಿಲ್ಲಾ ಕೌನ್ಸಿಲ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಶಹಾಬಾದ್ ನಗರದಲ್ಲಿ ಸರಕಾರಿ ಶಾಲೆ ಉಳಿಸಲು ಆಗ್ರಹಿಸಿ AIDSO ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಮ್ಯಾಗ್ನೆಟ್ ಶಾಲೆಗಳ ಯೋಜನೆ ಎಂಬ ವಂಚನೆಯ ಮುಖವಾಡದ ಅಡಿಯಲ್ಲಿ ಸರ್ಕಾರವು ರಾಜ್ಯದಾದ್ಯಂತ 40,000ಕ್ಕೂ ಹೆಚ್ಚು ಶಾಲೆಗಳನ್ನು ವಿಲೀನಗೊಳಿಸುತ್ತಿದೆ. ಇದರ ಅಡಿಯಲ್ಲಿ ಶಹಾಬಾದ್ ತಾಲೂಕಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತರ್ನಳ್ಳಿ ಶಾಲೆಯನ್ನು ಮ್ಯಾಗ್ನೆಟ್ ಶಾಲೆ ಎಂದು ಗುರುತಿಸಲಾಗಿದೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಂಕರಲಿಂಗ ಗುಡಿ ಶಾಲೆ, ಸರಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಹಳೆ ಶಹಾಬಾದ್, ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಶ್ರಯ ಕಾಲೋನಿ ರಾಮ್ಘಾಟ್, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಬಿರಕಟ್ಟ ಶಾಲೆಗಳನ್ನು ಕೆಪಿಎಸ್ಗೆ ವಿಲೀನಗೊಳಿಸಿ ಸಂಪೂರ್ಣವಾಗಿ ಮುಚ್ಚುತ್ತಿರುವುದನ್ನು ಖಂಡಿಸಿ ಇಂದು ಶಹಾಬಾದ್ ನಗರದ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ತಹಶೀಲ್ದಾರರ ಮೂಲಕ ಶಿಕ್ಷಣ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ AIDSO ಜಿಲ್ಲಾ ಕೌನ್ಸಿಲ್ ಅಧ್ಯಕ್ಷರಾದ ತುಳಜಾರಾಮ್ NK, AIDSO ಜಿಲ್ಲಾ ಕೌನ್ಸಿಲ್ ಕಾರ್ಯದರ್ಶಿ ವೆಂಕಟೇಶ್ ದೇವದುರ್ಗ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ನವೋದಯ ಹಾಗೂ ಸ್ವಾತಂತ್ರ್ಯ ಹೋರಾಟದ ಮಹಾನ್ ವ್ಯಕ್ತಿಗಳ ಭಾವಚಿತ್ರ ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಈ ಪ್ರತಿಭಟನೆಯ ಅಧ್ಯಕ್ಷತೆಯನ್ನು AIDSO ಜಿಲ್ಲಾ ಜಂಟಿ ಕಾರ್ಯದರ್ಶಿ ಬಾಬು ಪವಾರ್ ವಹಿಸಿದ್ದರು. ಜಿಲ್ಲಾ ಖಜಾಂಚಿ ಸ್ಫೂರ್ತಿ ಗುರ್ಜಲ್ಕರ್, ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳಾದ ದೇವರಾಜ ರಾಜೋಳ್, ರಾಹುಲ್ ಜಾಧವ್, ಬೃಂದಾ SG, ಸೃಷ್ಟಿ RG, ಅಜಯ್, ಪವನ್, ಶ್ರೀಶೈಲ್ ಹಾಗೂ ಪೋಷಕರಾದ ಕನಕ ಶಿಬಿರಕಟ್ಟಿ, ಸಿದ್ದು, ರಘು ಪವಾರ್ ಹಾಗೂ ಹಲವಾರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು. ಬಡ ಜನರ ದುಡ್ಡಿನ ನಡಿಬೇಕಾಗಿರುವಂತಹ ಸರ್ಕಾರಿ ಶಾಲೆಗಳನ್ನ ಮತ್ತು ಬಂಡವಾಳಿಗರಿಂದ, ನೇಷನ್ ಡೆವಲಪ್ಮೆಂಟ್ ಬ್ಯಾಂಕ್ಗಳಿಂದ, ವಿಶ್ವ ಬ್ಯಾಂಕ್ಗಳಿಂದ ಇವತ್ತು ದುಡ್ಡನ್ನು ತಗೊಂಡು ಸರ್ಕಾರಿ ಶಾಲೆಗಳು ನಡೆಸೋ ಮಟ್ಟಿಗೆ ಸರ್ಕಾರಗಳು ಹೋಗ್ತಾ ಇದಾವೆ. ಬಡ ಮಕ್ಕಳಿಗೆ ಶಿಕ್ಷಣ ಕೊಡೋದಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಇವತ್ತು ನಮ್ಮ ಜಾಬ್ ತುಂಬಿಸ್ಕೊಳ್ಳೋಕೆ ಸರ್ಕಾರದ ಹತ್ರ ದುಡ್ಡಿದೆ. ಈ ಪ್ರಶ್ನೆಗಳನ್ನ ಇವತ್ತು ನಾವು ಜನಗಳು ಎತ್ತಬೇಕಾಗಿದೆ. ಇನ್ನೊಂದು ಕಡೆ ಶಿಕ್ಷಣ ಮಂತ್ರಿಗಳು ಹೇಳ್ತಾರೆ ನಾವು ಒಂದೇ ಒಂದು ಸರ್ಕಾರಿ ಶಾಲೆನ ಮುಚ್ಚಲ್ಲ. ಇವತ್ತು ಜನಗಳಿಗೆ ಬೇರೆ ಬೇರೆ ಸಂಘಟನೆ ಸುಳ್ಳು ಸುದ್ದಿ ಎಬ್ಬಿಸ್ತಾ ಇದ್ದಾರೆ. ಅವರು ಇವತ್ತು ಒಬ್ಬ ವಿದ್ಯಾರ್ಥಿ ಇದ್ರೂ ಕೂಡ ಸರ್ಕಾರಿ ಶಾಲೆನ ಉಳಿಸ್ತೀನಿ ಅಂತೇಳಿ. ಸ್ವಾಮಿ, ನಿಮ್ಮದೇ ಸರ್ಕಾರದ ಶಿಕ್ಷಣ ಇಲಾಖೆಯ ಸರ್ಕ್ಯುಲರ್ಗಳು ಹೇಳ್ತಾ ಇದಾವೆ ಒಂದು ಶಾಲೆ ಮ್ಯಾಗ್ನೆಟ್ ಶಾಲೆಗೆ ಸುತ್ತ 5 ಕಿಲೋಮೀಟರ್ ಒಳಗಿರುವಂತ ಎಲ್ಲ ಶಾಲೆಗಳನ್ನ ಮುಚ್ಚುತ್ತೀವಿ ಅಂತೇಳಿ. ಚನ್ನಪಟ್ಟಣದಲ್ಲಿರಂತ ನೀವೇನು ಮೊಟ್ಟ ಮೊದಲ KPS ಶಾಲೆನ ಓಪನ್ ಮಾಡಿದ್ರಿ, ಅಲ್ಲಿ 100, 120, 80 ಮಕ್ಕಳು ಇರುವಂತ ಶಾಲೆಗಳ ಸರ್ಕ್ಯುಲರ್ ಹೋಗಿದೆ ಮುಚ್ಚುತ್ತೀವಿ ಅಂತೇಳಿ. ಇರುವಂತ ವಿದ್ಯಾರ್ಥಿಗಳು ಟರ್ನಳಿಗೆ ಓದ್ಬೇಕು ಅಂತ ಹೇಳ್ತಿದ್ದೀರಾ. ಶಂಕರ್ಲಿಂಗ ಗುಡಿಯಲ್ಲಿರುವಂತ ಮಕ್ಕಳು ಇವತ್ತು ಟರ್ನಳಿಗೆ ಓದ್ಬೇಕಂತ ಹೇಳ್ತಿದ್ದೀರಾ. ಆಶ್ರಯ ಕಾಲನಿ ಎಲ್ಲಿದ್ದಾರೆ ಮಾರಾಯ? ಅದಕ್ಕೊಂದು ಹೋಲಕ್ ರೋಡ್ ಇಲ್ಲ. ಜನಗಳು ದಿನ ಪರದಾಡ್ತಾರೆ. ಅಲ್ಲಿ ಒಂದು ರಸ್ತೆ ಇಲ್ಲ. ನೀವು ಆ ಮಕ್ಕಳು ಟರ್ನಾಳಿಗೆ 8-9 ಕಿಲೋಮೀಟರ್ ದೂರ ಓದ್ಬೇಕು. ಇದಕ್ಕೆ ನೀವು ಹೇಳ್ತೀರಾ? ಏನು ಉತ್ತರ ಕೊಡ್ತೀರಾ ಇದಕ್ಕೆ? ನೀವು ಇಲ್ಲಿ ಮಾತಾಡ್ತಾ ಹೇಳ್ತೀರಾ ಬಸ್ ಕೊಡ್ತೀವಿ ಅಂತೇಳಿ, ಬಸ್ ಕೊಡ್ತೀವಿ ಅಂತೇಳಿ. ರೈಲು ಬಿಡ್ತೀರಲ್ರಿ, ರೈಲು ಬಿಡಕ್ ನಿಂತಿರಲ್ಲ ನೀವು. ನಾವು ನಂಬಕ ಹೀಗೆ ಗುಲ್ಬರ್ಗದಿಂದ ಶಹಾಬಾದಿಗೆ ಬರ್ಬೇಕಂದ್ರೆ ಪರದಾಡ್ತಾರೆ ಜನ. ವಿದ್ಯಾರ್ಥಿಗಳಿಗೆ ಬಸ್ ಸಿಗ್ಲಾರ್ದೆ ಪ್ರತಿದಿನ ಹೋರಾಟ ಮಾಡ್ತಿದ್ದಾರೆ ಬೀದಿಗಳದು. ಈಗಿರುವಂತ ಎಷ್ಟೋ ಹಳ್ಳಿಗಳಿಗೆ ನೀವು ಬಸ್ ಸೌಲಭ್ಯ ಕೊಡಕ್ಕಾಗ್ತಿಲ್ಲ. ನೀವು ಒಂದೊಂದು ಊರಿಗೆ ಸ್ಕೂಲ್ಗೋಸ್ಕರ ನೀವು ಬಸ್ಸಿನ ವ್ಯವಸ್ಥೆ ಮಾಡ್ತೀರಾ. ನಾಚಿಗೆ ಆಗ್ಬೇಕಲ್ಲ. ಯಾಕ್ರಿ ನೀವು ಸುಳ್ಳು ಹೇಳ್ತೀರಾ? ನಿಮ್ಗೆ ಶಿಕ್ಷಣ ಕೊಡಕ್ಕಾಗಲ್ಲ, ಕೈ ಬಿಡಿ, ನೀವು ಅಧಿಕಾರ ಬಿಟ್ಬಿಡಿ. ಯಾಕೆ ಮಾಡ್ತಿದ್ದೀರಾ ಇಂಥವೆಲ್ಲ ಕೆಲಸಗಳನ್ನ? ಇಲ್ಲಿ ಅದರಲ್ಲಿ ಎಸ್ಪೆಷಲಿ ಈ ಗುಲ್ಬರ್ಗ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀವು ಇವತ್ತೇನು ಈ ಭಾಗದ ಏನು KKRDB ಇಂದ ಏನು ಹಣ ಇದೆ ಅದು ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ.
ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.